ಕರ್ತನಾದ ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರೂ ಕೂಡ ಮತ್ತೊಂದು ಸಾರಿ ವಂದನೆ ಸಲ್ಲಿಸ್ತಾ ಇದ್ದಾನೆ. ಪ್ರೇರೆ, ಇವತ್ತು ಒಂದು ವಾಕ್ಯವನ್ನು ಧ್ಯಾನ ಮಾಡೋಣ. ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 27ನೇ ವಚನದಲ್ಲಿ ನೋಡುವಾಗ, ಚಿಂತೆ ಮಾಡಬೇಡಿರಿ, ಚಿಂತೆ ಮಾಡಿ ಮಾಡಿ ಒಂದು ಮೊಳ ಉದ್ದ ಬೆಳೆಯುವುದು ನಿಮ್ಮಲ್ಲಿ ಯಾರಿಂದ ಆದೀತು. ಹೌದು ಪ್ರೇರೆ, ನಮಗೆ ಯಾವಾಗಲೂ ಒಂದು ಚಿಂತೆ ಇರ್ತೈತೆ. ಯಾವುದೋ ಒಂದು ಚಿಂತೆ ನಮ್ಮನ್ನು ಮನುಷ್ಯರನ್ನು ಕಾಡ್ತಾ ಇರ್ತೈತೆ. ನಮ್ಮ ಸಾಲಗಳನ್ನು ಹೇಗೆ ತೀರಿಸೋದು, ನಾಳೆ ನಮ್ಮ ಮಕ್ಕಳ ಭವಿಷ್ಯತ್ತು ಏನು, ಯವನಸ್ಥರಿಗೆ ನಾಳೆ ದಿನ ವಿವಾಹ ಕುರಿತಾಗಿ ಚಿಂತೆ ಮಾಡ್ತಾ ಇರ್ತಾರೆ. ಕೆಲವರು ಆ ಉದ್ಯೋಗಕ್ಕೋಸ್ಕರ ಚಿಂತೆ ಮಾಡ್ತಾ ಇರ್ತಾರೆ. ಆದರೆ ಸ್ವಾಮಿ ಹೇಳ್ತಾ ಇದ್ದಾರೆ, ನಾಳೆ ದಿನ ಏನು ಊಟ ಮಾಡಬೇಕು, ಏನು ಒದ್ದುಕೊಳ್ಬೇಕು, ನನ್ನ ಭವಿಷ್ಯತ್ತು ಏನೆಂಬುದಾಗಿ ಆಲೋಚನೆ ಮಾಡ್ತಾ ಇರ್ತಾರೆ ಪ್ರಿಯರೇ. ಆದರೆ ಸ್ವಾಮಿ ಹೇಳ್ತಾ ಇದ್ದಾರೆ, ಚಿಂತೆ ಮಾಡಬೇಡ. ಯಾಕೆಂದರೆ ಚಿಂತೆ ಮಾಡಿ ಒಂದು ಮೊಳ ಉದ್ದು ಬೆಳೀಲಿಕ್ಕೆ ನಮ್ಮಿಂದ ಆಗಲ್ಲ. ಪ್ರಿಯರೇ, ನಿಮಗೊಂದು ವಿಚಾರ ಗೊತ್ತಾ? ನಿಮಗೋಸ್ಕರ ಚಿಂತೆ ಮಾಡುವಂಥ ದೇವರಿದ್ದಾನೆ. ನಿನ್ನ ಚಿಂತಾ ಭಾರಗಳನ್ನು ಯೇಸು ಸ್ವಾಮಿ ಮೇಲೆ ಹಾಕುವಾಗ, ನೀನು ಭಾನುವಾರ ಸಭೆಗೆ ಹೋಗಿ ಪ್ರಾರ್ಥನೆ ಮಾಡಿಕೊಂಡು ನಿನ್ನ ಕಷ್ಟಗಳೆಲ್ಲವನ್ನು ಕೂಡ ಸ್ವಾಮಿ ಹತ್ರ ಹೇಳುವಾಗ, ಪ್ರತಿ ಮುಂಜಾನೆ ಸಾಯಂಕಾಲ ರಾತ್ರಿ ನಿನ್ನ ದೇವರ ಹತ್ರ ನಿನ್ನ ಕಷ್ಟಗಳನ್ನು ಹೇಳಿಕೊಳ್ಳುವಾಗ, ಆತನು ನಿನ್ನ ಎಲ್ಲ ಚಿಂತೆಗಳನ್ನು ತೆಗೆದುಹಾಕಿ ನಿನಗೆ ಸರಿಯಾದ ಮಾರ್ಗವನ್ನು ತೋರಿಸುವಂಥ ದೇವರಾಗಿದ್ದಾನೆ. ಪ್ರಿಯರೇ, ನೋಡಿ, ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳನ್ನು ನೋಡ್ರಿ, ಅಡವಿಯಲ್ಲಿ ಮೃಗಗಳನ್ನು ನೋಡ್ರಿ. ಆ ಪಕ್ಷಿಗಳು ನಮ್ಮ ಹಾಗೆ ಅವು ಉಳುವುದೂ ಇಲ್ಲ, ಅವು ಹೊಲ ಉಳೋದಿಲ್ಲ, ಅವು ಬೆಳೆಯೋದು ಇಲ್ಲ, ಬಿತ್ತನೆ ಹಾಕಲ್ಲ, ಬೆಳೆಯೋಲ್ಲ, ಅವರು ಕೊಯ್ಯೋದಿಲ್ಲ, ಕಣಜಗಳಲ್ಲಿ ಕೂಡ ತುಂಬಿಟ್ಕೊಳ್ಳೋದಿಲ್ಲ. ಆದರೆ ಪ್ರತಿದಿನ ಅವುಗಳಿಗೆ ಬೇಕಾದಂಥ ಆಹಾರವನ್ನು ಯೇಸು ಸ್ವಾಮಿ ಕೊಡ್ತಾ ಇದ್ದಾನಲ್ಲ ಪ್ರಿಯರೇ. ಆದರೆ ನಾವು ಮನುಷ್ಯರು ಆ ಪ್ರಾಣಿ ಪಕ್ಷಿಗಳಿಗಿಂತ ಶ್ರೇಷ್ಠವಾಗಿದ್ದೇವೆ. ಅಡವೆ ಮೃಗಗಳನ್ನು ನೋಡ್ರಿ, ಅವುಗಳನ್ನು ಕೂಡ ಪ್ರತಿದಿನ ದೇವರು ಪೋಷಿಸ್ತಾ ಇದ್ದಾರೆ. ಆದರೆ ನರಮನುಷ್ಯರಾದ ನಾವು ಆ ಅಡವಿಯ ಪ್ರಾಣಿಗಳಿಗಿಂತ, ಆಕಾಶದ ಪಕ್ಷಿಗಳಿಗಿಂತ ನಾವು ಶ್ರೇಷ್ಠವಾಗಿದ್ದೇವೆ. ನಾವು ದೇವರ ಸೃಷ್ಟಿಯಲ್ಲಿ, ಸ್ವರೂಪದಲ್ಲಿ ದೇವರು ನಮ್ಮನ್ನು ರೂಪಿಸಿದ್ದಾನೆ. ಪ್ರಿಯ ದೇವಜನರೇ, ನೀನು ನಾನು ಆ ಪ್ರಾಣಿ ಪಕ್ಷಿಗಳಿಗಿಂತ ಶ್ರೇಷ್ಠರು. ನಾವು ದೇವರ ಸ್ವರೂಪದಲ್ಲಿದ್ದೇವೆ. ದೇವರ ಹೋಲಿಕೆಯ ಮೇರೆಗೆ ನಮ್ಮನ್ನು ಸೃಷ್ಟಿ ಮಾಡಿದ್ರು. ನೀನು ನಂಬಿದ್ರೆ ಆತನು ಆ ಅಡವಿಯಲ್ಲಿ ಇರುವಂಥ ಪ್ರಾಣಿಗಳಿಗಿಂತ, ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳಿಗಿಂತ ನಿನ್ನನ್ನು ಎಷ್ಟೋ ಶ್ರೇಷ್ಠವಾಗಿ ನಿನಗೆ ತಿಂದು ಉಣ್ಣಿಸಿ ನಿನಗೆ ತೊಡಿಸುವಂಥ ದೇವರಾಗಿದ್ದಾನೆ. ನಿಜವಾಗ್ಲೂ ಚಿಂತೆ ಮಾಡಬೇಡಿ. ನಿಮ್ಮ ಚಿಂತೆಯನ್ನು ದೇವರ ಮೇಲೆ ಹಾಕ್ರಿ. ಆತನು ನಿಮಗಾಗಿ ಚಿಂತಿಸುವನಾಗಿದ್ದಾನೆ. ನಿನ್ನ ಎಲ್ಲ ಕಣ್ಣೀರನ್ನು ಒರೆಸಿ ಬಿಡುವನಾಗಿದ್ದಾನೆ.